ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಟೈಮ್ ಆಗೈತಿ 7 ಗಂಟೆ. ಈಗ ಎದ್ದವು ನಮ್ಮ ಮೇಡಮ್ ಅಲ್ಲಿ ಅಂಗಳ ಕಸ ಹೊಡ್ತಾರೆ. ಈಗ ಎದ್ದ ಈಗ ನಮ್ಗೆ ಬೆಳಿಗ್ಗೆ 7 ಗಂಟೆಗೆ ಎದ್ದಿರ್ತವೆ. ನಮ್ಗೆ 2 ತಾಸು ಟೈಮ್ ಉಳಿದಿರ್ತೈತಿ, 1.5 ತಾಸು ಉಳಿದಿರ್ತೈತಿ. ಯಾಕೆ 8 ನಾವು ಹೋಗ್ತಾನೆ. ಈಗ ಅರೋಟ ಈಗ ಅಲ್ಲಿ ನಮ್ಗೆ ಅನ್ನಕ್ಕೆ ಇಟ್ಟಾರ ಮೇಡಮ್. ಅನ್ನಕ್ಕಿಟ್ಟು ಕಸ ಹೊಡ್ತಾರು. ನಾನು ಈಗ ಹಾಲು ತಿಕ್ಕೊಂಡು ಇನ್ನು ಅಡುಗೆದ ನೋಡ್ಕೋಬೇಕು. ಇನ್ನು ಏನಾರು ಅಡುಗೆದ ಏನಾರು ಹೆಲ್ಪ್ ಮಾಡಬೇಕು. ಇಲ್ಲಿ ಅನ್ನ ಕಟ್ಟರು ರೆಡಿ ಆತಿಗೆ ಅಟ್ಲು ಊಟ. ಇನ್ನು ಸಾರು ಅಟ್ಟಿ ಇಲ್ಲಿ ಬೆಳೆ ಕುದಿಯಕ್ಕೆ ಇಟ್ಟಾಳು. ಇನ್ನು ಚಾಟ್ ಇನ್ನೂ ಮಾಡ್ಕೊಂಡಿಲ್ಲ. ಚಾಟ್ ಮಾಡಿಕೊಡ್ತೀನಿ ಆಕೆಗೆ. ಕಡೆ ಸಾರಟ್ಟು ಒಗ್ಗರಣೆ ಹಾಕ್ತಾನು. ಆಕೆ ರೊಟ್ಟಿ ಮಾಡಿಲ್ಲಂದ್ರೆ ಪಲ್ಯ ಅಟ್ಟು ಮಾಡ್ತಾನೋ. ಅದಕ್ಕೆ ಮುಗಿದು ಹೋಗ್ತು ನಮ್ದು ಅಡುಗೆ. ಇಟ್ಟೆ ಅಡುಗೆ ಇರ್ತೈತೆ ಭಾಳ ಅನ್ನಿಸ್ತೈತಿ ಕೆಲಸ. ಆಕೆ ನಮ್ಮ ಹೆಂಡತಿಗೆ ಈಗ ನಮ್ಮ ಬಿಡ್ತಾನೆ. ನಾನು ಈಗ ಬೆಂಡೆಕಾಯಿ ಪಲ್ಯ ಅಟ್ ಮಾಡ್ತು. ಡೋನ್ ಮೆಣಸಿನ್ಕಾಯಿ ಎಲ್ಲ ಅದಾವು. ಇವತ್ತು ಅದಾವು. ಯೂನಿಟ್ ಮಾಡ್ತೀವಿ ಇವತ್ತು. ಎಷ್ಟು ಸ್ವಲ್ಪ ತೋಲೆ ಇದ್ರೊಳಗೆ ಏನಿಂದವು ಡೋನ್ ಮೆಣಸಿನ್ಕಾಯಿ ಇದ್ರಾಗ ಮಿಕ್ಸ್ ಮಾಡಿ ಮಾತಾಡು. ಇದ್ರಾಗ ಮಿಕ್ಸ್ ಮಾಡಿಬಿಡ್ತಾನು. 2 ಡೋನ್ ಮೆಣಸಿನ್ಕಾಯಿ ಅದಾವೆ. ಇದ್ರಾಗ ಮಿಕ್ಸ್ ಮಾಡಿಬಿಡ್ತಾನೆ ಬೆಂಡೆಕಾಯ್ದಾಗ. ಫಸ್ಟ್ ಸಾರು ಒಗ್ಗರಣೆ ಹಾಕಿಲ್ಲ. ಸಾರು ಅಟ್ಟು ಒಗ್ಗರಣೆ ಹಾಕಿಟ್ಟು ಆಮೇಲೆ ಪಲ್ಯ ಆ್ಯಡ್ ಮಾಡ್ತಾನು. ಟೈಮ್ ಆಗೈತಿ 8. ಅಷ್ಟೊಳಗೆ ಮತ್ತೆ ಮುಗಿಸಿ ಮತ್ತು ನಾ ರೆಡಿ ಆಗಿ ಹೋಗ್ಬೇಕು. ಮತ್ತಿನ್ನು 8:30 ನಮ್ಮ ಬಸ್ ಬರ್ತೈತಿ, ಹುದ್ದಿ ಬಸ್. 9 ಗಂಟೆಗೆ ಬಿಟ್ಟು ಬಿಡ್ತಾರು. ಮಸಾಲೆ ಖಾಲಿ ಸಾರಾಟು ರೆಡಿ ಆಯ್ತು. ಅದೇನು ಕುದೀಲಿ ಟೊಮೆಟ ಈ ಸೈಡ್. ಇನ್ನು ಇದು ಪಲ್ಯ ಅಟ್ಟು ಹೆಂಚ್ಕೊಂಡಿಲ್ಲ. ಇಷ್ಟ ಬೆಂಡೆಕಾಯಿ ಇಟ್ಟು ಸ್ವಲ್ಪ ಡೋನ್ ಮೆಣಸಿನ್ಕಾಯಿ 2 ಮಿಕ್ಸ್ ಮಾಡಿಬಿಡ್ತಾನೆ. ಯಾಕಂದ್ರೆ ಇವತ್ತು ಸ್ವಲ್ಪ ಅದಾವು. ಈ ಕಡೆ ಸಾರಾಟು ಕುದಿ ಐತಿ. ಇಲ್ಲಿ ಹತ್ರ ಒಂದು ಸ್ವಲ್ಪ ಪಲ್ಯ ಅಟ್ಟು ಒಗ್ಗರಣೆ ಹಾಕಿದ್ರೆ ಅರ್ಧ ಪಲ್ಯ ಮುಗಿ. ಇಲ್ಲಿ ಬೆಂಡೆಕಾಯಿ ಮತ್ತು ಡೋನ್ ಮೆಣಸಿನ್ಕಾಯಿ ಪಲ್ಯ ಆಗ ಐತಿ, ಕುದಿ ಐತಿ. ಈ ಕಡೆ ಉಪ್ಪಿಟ್ಟು ರೆಡಿ ಮಾಡಿದನು. ಇದು ಕುದಿಯೋದೈತಿ. ಆತು ನಾಷ್ಟ ರೆಡಿ ಆಯ್ತು. ಊಟದ ಎಲ್ಲ ರೆಡಿ ಆಗೈತಿ. ಇಲ್ಲಟ್ಟು ಅನ್ನ ಸಾರ ಎಲ್ಲ ರೆಡಿ ಆಗೈತಿ. ಇನ್ನು ಕಟ್ಟು ರೊಟ್ಟಿ ಅಟ್ಟು ಮಾಡ್ಲಂದ್ರೆ ನಾನು ಹೋಗ್ಬಿಡ್ತಾನೆ. ಟೈಮ್ ಆಗೈತಿ.